ದರ್ಶನ್ ಅಣ್ಣ ಅನ್ನೋ ಒಂದು ವಿಚಾರ ಹೇಳಿದಕ್ಕೆ ನಾನು ಹೇಳಿದ್ದೀನಿ. ಸೊ ರೆಗ್ಯುಲರ್ ಹೇಗೆ ಸರ್ ಫಂಕ್ಷನ್ಸ್ಗಳಿಗೆಲ್ಲ ನೀವು ಇನ್ವೈಟ್ ಮಾಡ್ತಾ ಇರ್ತೀರಾ? ಅಂದ್ರೆ ನಿಮ್ಮ ಮನೆ ಫಂಕ್ಷನ್ಸ್ಗಳಿಗೆ ಏನೇ ಇತ್ತು ಅಂದ್ರೆ? ಇವತ್ತಿಂದ ಅಲ್ಲ ಸರ್, ನಿನ್ನೆ ಮೊನ್ನೆಯಿಂದ ಅಲ್ಲ, ಮುಂಚೆಯಿಂದನೂ ಕೂಡ ಅವರು ನಮ್ಮ ಮನೆಗೆ ಬರೋರು. ರಂಜಾನ್ ಹಬ್ಬ ಇರ್ಬೋದು, ಉಪವಾಸ ನಮ್ಮ ಜೊತೆ ಒಂದೊಂದು ಸತಿ ಬ್ರೇಕ್ ಮಾಡೋಕ್ಕೆ ಬರೋರು. ಮೊನ್ನೆಯಿಂದ ಅಲ್ಲ, ಮುಂಚೆಯಿಂದನೂ ಕೂಡ ಅವರು ನಮ್ಮ ಮನೆಗೆ ಬರೋರು. ರಂಜಾನ್ ಹಬ್ಬ ಇರ್ಬೋದು, ಉಪವಾಸ ನಮ್ಮ ಜೊತೆ ಒಂದೊಂದು ಸತಿ ಬ್ರೇಕ್ ಮಾಡೋಕ್ಕೆ ಬರೋರು. ಇಲ್ಲ ನಾವು ಅವ್ರ ಮನೆಗೆ ಹೋಗೋರು, ಯಾವುದೊಂದು ಫ್ಯಾಮಿಲಿ ಫಂಕ್ಷನ್ಸ್ ಹತ್ರ ಏನಿದ್ರೆ. ಅದು ಮೊದಲಿಂದನೂ ಅದು ಒಡನಾಟ, ಅದು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರೋದ್ರಿಂದ ಮೊದಲಿಂದನೂ ಇತ್ತು. ಆ್ಯಂಡ್ ನೀವು ಫಸ್ಟ್ ಸಿನಿಮಾಗಳು ತುಂಬಾನೇ ನಿಮಗೆ ಸಪೋರ್ಟ್ ಮಾಡಿದ್ರು. ಸೊ ಈ ಸಿನಿಮಾಗೆ ಏನಾದರೂ ಹೋಗಿ ಬರೋದೇನಾದರೂ ಇದೆಯಾ? ಬ್ಲೆಸ್ಸಿಂಗ್ ಇದೆ ಸರ್, ಪ್ಲಾನ್ ಇದೆ. ಅವರು ಮೋಸ್ಟ್ಲಿ ಜನವರಿ ಬೇಲ್ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ನಾನಂತೂ ಪರ್ಸ್ನಲಾಗಿ ಹೋಗ್ಬಿಟ್ಟು, ಅಣ್ಣ ಆಗಿರೋದ್ರಿಂದ ಸುಮ್ಮನೆ ಬಾಯಿ ಮಾತ್ಕಲ್ಲ, ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಬರ್ತೀನಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಸರ್, ಕೆಲವರು ಒಳಗಡೆ ಹೋಗಿ ಟೈಮಲ್ಲಿ ಒಂದಷ್ಟು ಜನ ಜೊತೆಲಿದ್ದವರೆಲ್ಲ ಅಷ್ಟು ಚೆನ್ನಾಗಿ ನೋಡಕ್ ಹೋಗಿಲ್ಲ, ಹಂಗೆ ಹಿಂಗೆ ಅಂತ ಕೆಲವೊಂದೆಲ್ಲ ಹೊರಗಡೆ ವಾದಗಳು ಅದು ಇದೆಲ್ಲ ನಡೆದಾಗ ಹೆಂಗ್ ಅನ್ಸುತ್ತೆ ಸರ್? ಈಗ ನಿನಗಷ್ಟೇ ಅವ್ರ ಬಗ್ಗೆ ಕಾಳಜಿ ಇರೋದು, ಇದೇ ಕಾಳಜಿ ಅವ್ರಿಗಿರ್ಬೇಕಲ್ವಾ? ಅಂದ್ರೆ ಆದ್ರೆ ಒಂದ್ಸಲನಾದ್ರೂ ಅವ್ರ ಜೈಲಿಗೆ ಬಂದು ನಿನ್ನ ನೋಡ್ಕೊಂಡು ಹೋಗಿದಾರಾ? ಈಗ ನಮ್ದೇನೋ ಜನಕ್ಕೆ ತೋರ್ಸೋಕೆ ಇದನ್ನ ಮಾಡ್ಬೇಕಾ, ಇಲ್ಲ ಅವ್ರಿಗೆ ಇದು ಮಾಡಕ್ ನಾನು ಮಾಡ್ಬೇಕಾ? ಯಾರಿಗೆ ಏನ್ ವಿಷಯ ತಲುಪಿಸ್ಬೇಕು ನಾನು ತಲುಪಿಸ್ತಿದ್ದೀನ. ಜನಕ್ಕೆ ಏನು ಮಾತಾಡ್ತಾನೆ ಮಾತಾಡ್ಲಿ ಬಿಡಿ. ಅಂದ್ರೆ ಈಗ ಹೆಂಗ್ ನೋಡ್ಬಿಟ್ಟಿರ್ತದೆ, ಈಗ ಹೊರಗಡೆಯಿಂದ ನೋಡಿದಾಗ ಎಲ್ಲ ಜೊತೆಲಿದ್ದಾಗ ಒಂದ್ ನೋಡಿರ್ತಾರ. ಸೊ ಒಳಗಡೆ ಹೋದಾಗ ಅಲ್ಲಿ ಕಾಣಿಸ್ತಿಲ್ಲ ಅಂತಂದಾಗ ಮತ್ತೆ ನೀವು ಯಾಕಂದ್ರೆ ಅವ ಸೆಲೆಬ್ರಿಟಿ ಲೈಫ್ ಅಂದ್ರೆ ಹೆಂಗಿದ್ ಬಿಡುತ್ತೆ ಅಂತಂದ್ರೆ, ನೀವ್ ಏನ್ ಮಾಡಿದ್ರು ಅದನ್ನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಚೆನ್ನಾಗಿದ್ರ ಚೆನ್ನಾಗಿದ್ದಾರೆ ಅಂತ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜೊ ದಿಕ್ತಾ ಹೇ ವೈ ಬಿಕ್ತಾ ಹೇ ಅಂತ ಆಗೋಗ್ಬಿಟ್ಟಿದೆ. ಬಟ್ ಈ ಸರ್ ನನ್ಗೇನ್ ಗೊತ್ತಾ, ಇನ್ನೊಬ್ರು ನೋವನ್ನ ನಾವು ಶೋಕಿ ಮಾಡಬಾರ್ದು, ಅದನ್ನ ನಾವು TRP ಮಾಡ್ಕೊಬಾರ್ದು. ಅಣ್ಣಯ್ಯ, ಅವನು ಹೇಳಿದ್ದು ನಮ್ಗೆ ತಾನೆ, ಯಾಕೆ ಡೌಟಾ? ನೋಡಿದ್ರ ಚಿಕ್ಕಪ್ಪ ಅವ್ನ ಪೊಗರ್ನ ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮ್ಗೆ. ನನ್ನ ಹೆತ್ತ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿರೋದು ಬುದ್ಧಿ ಅದು. ಸೊ ಒಬ್ಬ ವ್ಯಕ್ತಿ ಆ ಅಪ್ಪ ಸ್ವಲ್ಪ ನೋವು, ಈಸ್ ಗೋಯಿಂಗ್ ಬ್ಯಾಡ್ ಟೈಮ್. ಆ ಬ್ಯಾಡ್ ಟೈಮ್ ಹೋಗ್ಬಿಟ್ಟು ನಾನು ಹಿಂಗೋಸ್ಕರ ನಿಂತ್ಕೊಂಡೆ, ನನ್ನ TRP, ನಾನು ನಿಜವೂ ತಮ್ಮ ಏನಕ್ಕೆ ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ? ಒಳ್ಳೇದು ಮಾಡೋದಕ್ಕೆ ಯಾರೇನ ಹೇಳ್ತಾರಲ್ಲ, ಈ ಕೈಯಿಂದ ಮಾಡೋದು ಈ ಕೈಗೆ ಗೊತ್ತಾಗಬಾರ್ದು ಅಂತ ಅಷ್ಟೇ. ಅವ್ರಿಗೆ ಗೊತ್ತಲ್ವಾ ನಾನು ಏನು ಅಂತ, ನಾನು ಗೊತ್ತಲ್ಲ ನಾನೇನು ಅಂತ, ಅಷ್ಟೇ ಸಾಕಲ್ವಾ. ಬಹುಶಃ ಅವರೇ ಹೊರಗಡೆ ಬಂದರೆ ಒಂದಲ್ಲ ಒಂದಿನ ಅವರೇ ಉತ್ತರ ಕೊಡ್ತಾರೆ. ಕೊಟ್ಟಿಲ್ಲ ನನಗೇನು ಬೇಜಾರಿಲ್ಲ, ಅವ್ರಿಗೆ ಗೊತ್ತಿದ್ದಲ್ವಾ ಸಾಕು. ಅಂದ್ರೆ ಜನ ಮಾತಾಡೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ. ಯಾವ್ದು ಯಾವ್ದಾರ ಒಂದು ಕಮೆಂಟ್ ಇಂಪ್ಯಾಕ್ಟ್ ಆಗೋದಿದ್ಯಾ? ಈ ಜೀವನದಲ್ಲೂ ಇಲ್ಲ. ಏನು ಮಾಡೋದು, ಇವ್ರಾಗ್ಬೋದು, ನಮ್ಮ ಡೈರೆಕ್ಟರ್ ಆಗ್ಬೋದು, ಒಂದಷ್ಟು ಕಮೆಂಟ್ಸ್ಗಳೆಲ್ಲ ಓದ್ತಾರೆ, ಸ್ವಲ್ಪ ತಲೆನೂ ಕೆಡ್ಸ್ಕೊಳ್ತಾರೆ, ಸ್ವಲ್ಪ ಮೂಡ್ ಆಫ್ ಮಾಡ್ಕೊಂಡು ಅದನ್ನು ಮಾಡ್ಕೊಳಲ್ಲ. ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಈಗ ಸರ್ ಸಕ್ಸಸ್ ಅಂದಮೇಲೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಆಮೇಲೆ ನಮ್ಮ ಅಣ್ಣ ನನ್ಗೆ ಹೇಳೋರೆ, ಸ್ಟಾರ್ಡಮ್ಸ್ ಕಮ್ಸ್ ವಿತ್ ದ ಪ್ಯಾಕೇಜಸ್ ಆ್ಯಂಡ್ ದೀಸ್ ಆಲ್ ಆರ್ ದ ಎಕ್ಸ್ಟ್ರಾ ಫ್ರೀ ಪ್ಯಾಕೇಜಸ್. ಅವ್ರು ಅವತ್ತಿಂದ ನನಗೆ ಆ ಬುದ್ಧಿ ಹೇಳ್ಕೊಂಡೇ ಬಂದವ್ರೆ. ನಾನಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ಪಬ್ಲಿಕ್ ಫಿಗರ್ ಲೈಫ್ ಯಾವತ್ತೂ ಹೀಗೇನೆ. 70 ಜನ ನಮಗೆ ಬೆಳ್ಸೋಕ್ಕಿದ್ರೆ 20-30 ಜನ ನಮ್ಮನ್ನ ಕಾಲು ಇಳಿಯೋಕ್ಕೆ ಇರ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗುವಾಗ ಏನೋ ಎತ್ಕೊಂಡು ಹೋಗ್ತೀವ? ಏನು ಎತ್ಕೊಂಡು ಹೋಗಲ್ಲ. ಯಾರು ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಮಾಡಬಾರ್ದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿ